ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಎಲ್ಲರಿಗೂ ನಮಸ್ಕಾರ. ನೋಡಿ, ಈಗಿನ ಸಮಾಜದ ವ್ಯವಸ್ಥೆಯಲ್ಲಿ ನಮ್ಮನ್ನು ಆಳುವಂತಹ ಏನು ಪಕ್ಷಗಳು, ನಾಯಕರಿದ್ದಾರೆ, ಎಲ್ಲರೂ ನೋಡ್ತಿದ್ದೀರಿ, ಜಾತಿ ಗಣತಿ, ಶೈಕ್ಷಣಿಕ ಗಣತಿ ಎಂಬ ವಿಚಾರವನ್ನಿಟ್ಟುಕೊಂಡು ಜಾತಿಗಳನ್ನು ಒಡೆಯುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ನೋಡಿ, ಈ ಒಂದು ದೇಶದಲ್ಲಿ ಸಂವಿಧಾನಿಕವಾಗಿ ಹೇಳೋದಾದರೆ ಒಂದು ಸೆಕ್ಯುಲರ್ ವ್ಯವಸ್ಥೆ ಅನ್ನೋದಿದೆ. ಈ ದೇಶದಲ್ಲಿ ಎಲ್ಲ ಜಾತಿ ಧರ್ಮಗಳು ಒಂದೇ ಅನ್ನುವಂಥ ಒಂದು ಸೆಕ್ಯುಲರ್ ಪದವನ್ನು 1976ರ 48ನೇ ಅಮೆಂಡ್ಮೆಂಟ್ನಲ್ಲಿ ಸೇರಿಸಿದ್ದಾರೆ. ಅದರಂತೆ ಯಾವ ನಾಯಕರು ನಡ್ಕೊಳ್ತಿಲ್ಲ. ಸಂವಿಧಾನದ ಪ್ರಕಾರ ನೋಡಿದ್ರೆ ಜಾತಿ ಗಣತಿ ಮಾಡೋ ಹಾಗೆ ಇಲ್ಲ. ಯಾಕೆಂದರೆ ಎಲ್ಲ ಜಾತಿಗಳು, ಧರ್ಮಗಳು, ಎಲ್ಲ ಆಚರಣೆಗಳು ಎಲ್ಲ ಅವರವರ ಹಕ್ಕು. ಯಾರು ಅದನ್ನು ನೀನು ಯಾವ ಜಾತಿ ಅಂತ ಕೇಳಿ ಆ ಜಾತಿಯ ಪ್ರಕಾರವನ್ನು ಪರಿಗಣನೆ ಮಾಡುವಂತಹ ವ್ಯವಸ್ಥೆ ಸಂವಿಧಾನದಲ್ಲಿಲ್ಲ. ಸರಿ ಮಾಡ್ತಿದ್ದಾರಾ? ಸರಿ. ಅದರಲ್ಲೂ ಇತ್ತೀಚೆಗೆ ಕೆಲವು ನಾಯಕರು, ಕೆಲವು ಸಂಘಟನಾಕಾರರು, ಕೆಲವು ಇನ್ನು ಸಮಾಜದಲ್ಲಿ ಒಂದು ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾ ಒಂದು ಜಾತಿ ವ್ಯವಸ್ಥೆಯನ್ನು ಮಾತಾಡೋ ಭರದಲ್ಲಿ ಬ್ರಾಹ್ಮಣರನ್ನು ಬಲು ಕಟುವಾಗಿ ಟೀಕೆ ಮಾಡುವಂಥ ಸಾಕಷ್ಟು ವಿಷಯಗಳು ಹೊರಬರ್ತಾಯಿವೆ. ಯಾರೋ ಒಬ್ಬರು ನಮ್ಮ ಸಬ್ಸ್ಕ್ರೈಬರು ಪ್ರಶ್ನೆ ಕೇಳಿದ್ರು. ನೋಡಿ, ಎಲ್ಲ ಭಾಷಣಗಳಲ್ಲೂ ಬ್ರಾಹ್ಮಣರನ್ನು ಟೀಕೆ ಮಾಡ್ತಿದ್ದಾರೆ. ಈ ವರ್ಣಾಶ್ರಮದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ ವರ್ಣದಲ್ಲಿ ಕ್ಷತ್ರಿಯರು ದೇಶ ಕಾಯ್ತಾರೆ, ವೈಶ್ಯರು ವ್ಯಾಪಾರ ಮಾಡ್ತಾರೆ, ಶೂದ್ರರು ಬೆಳೆ ಬೆಳೀತಾರೆ, ಬ್ರಾಹ್ಮಣರು ಕೂತ್ಕೊಂಡು ತಿಂತಾರೆ. ಈ ಬ್ರಾಹ್ಮಣರಿಂದ ಏನು ಉಪಯೋಗ ಸಮಾಜಕ್ಕೆ, ದೇಶಕ್ಕೆ ಏನು ಉಪಯೋಗ? ದೇಶ ಕಟ್ಟುವುದರಲ್ಲಿ, ದೇಶಕ್ಕೆ ಬಲವನ್ನು, ರಾಷ್ಟ್ರದ ಬಲಪಡಿಸೋದರಲ್ಲಿ ಬ್ರಾಹ್ಮಣರ ಒಂದು ಕೊಡುಗೆ ಏನು ಮಾಡ್ತಾರೆ? ಬ್ರಾಹ್ಮಣರು ಚೆನ್ನಾಗಿ ತುಪ್ಪ ತಿಂತಾರೆ. ತುಪ್ಪ ತಿನ್ನೋರಿಂದನೇ ದೇಶಕ್ಕೆ ಮಾರಕ ಅನ್ನುವಂಥ ಬಹಳ ಒಂದು ಕಟುವಾದಂಥ ಟೀಕೆ ಬ್ರಾಹ್ಮಣರ ಮೇಲೆ ಆಗ್ತಾಯಿದೆ. ಅದನ್ನು ಯಾರೋ ಒಬ್ಬರು ಪ್ರಶ್ನೆ ಕೇಳಿದರು. ಈ ಒಂದು ಪ್ರಶ್ನೆಗಳು ನನಗೆ ಕೇಳ್ತಾ ಇದ್ದಾರೆ, ಆಚಾರ್ಯರೇ ಏನು ಹೇಳಬೇಕು? ರಾಷ್ಟ್ರದ ಒಂದು ಬಲಕ್ಕಾಗಿ ಬ್ರಾಹ್ಮಣರು ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಕೇಳ್ತಿದ್ದಾರೆ, ಏನು ಕೇಳಬೇಕು ಅಂತ. ನೋಡಿ, ದೇಶದ ಪ್ರತಿಯೊಬ್ಬ ಪ್ರಜೆಯು ತನ್ನ ದೇಶದ ಹಿತಕ್ಕಾಗಿ ಕೆಲಸವನ್ನು ಮಾಡಬೇಕು, ನಿಜ. ಅದನ್ನು ನೆರವೇರಿಸಲೆಂದೇ ಭಗವಂತ ಈ 4 ವರ್ಣಗಳ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಪ್ರತಿಯೊಬ್ಬನೂ ತನ್ನ ಕರ್ತವ್ಯಗಳನ್ನು ನೆರವೇರಿಸ್ತಾ ರಾಷ್ಟ್ರಪಾಲನೆಯಲ್ಲಿ ತನ್ನ ಪಾಲಿನ ಕರ್ತವ್ಯವನ್ನು ನೆರವೇರಿಸಲೇಬೇಕು. ಹಾಗಿದ್ದಲ್ಲಿ ರಾಷ್ಟ್ರ ರಕ್ಷಣೆ ಬ್ರಾಹ್ಮಣರ ಪಾಲೇನು ಎಂಬ ಪ್ರಶ್ನೆ ಬಂದಾಗ, ನೋಡಿ, ನಮ್ಮ ಧರ್ಮಶಾಸ್ತ್ರದಲ್ಲೇ ಒಂದು ಅದ್ಭುತ ಒಂದು ಚರಿತ್ರೆ ಇದೆ. ಆ ಚರಿತ್ರೆ ಮೂಲಕ ಬ್ರಾಹ್ಮಣರ ಉದ್ದೇಶ ಏನು, ಬ್ರಾಹ್ಮಣರ ಏತಕ್ಕಾಗಿ ತಾವು ತಮ್ಮ ಜೀವನವನ್ನು ಶ್ರಮಿಸ್ತಾರೆ, ವ್ಯಯಿಸ್ತಾರೆ ಎಂಬುದಕ್ಕೆ ಈ ಚರಿತ್ರೆ ಬಹಳ ದೊಡ್ಡವಾದಂಥ ಉತ್ತರ ಕೊಡ್ತದೆ ನಮಗೆ. ಬಹಳ ಹಿಂದೆ ಮುಚಕುಂದ ಎಂಬ ಒಂದು ಹೆಸರಿನ ಮಹಾರಾಜನಿದ್ದ. ಅವನು ಬಹಳ ಪರಾಕ್ರಮಿ. ಅವನ ಗುರುಗಳು ವಶಿಷ್ಠ ಋಷಿಗಳು. ಅವನ ಸೈನ್ಯ ಬಹಳ ಬಲಿಷ್ಠವಾಗಿತ್ತು ಹಾಗೂ ತನ್ನ ಸೈನ್ಯದ ಬಗ್ಗೆ ಅವನಿಗೆ ಬಹಳ ಅಭಿಮಾನವಿತ್ತು. ತನ್ನ ಸೈನ್ಯದ ಬಲದಿಂದ ಆ ಮುಚಕುಂದ ಭೂಮಿಯನ್ನೆಲ್ಲ ಸಂಚರಿಸಿ ಯಾರು ಅಧರ್ಮದ ರೀತಿಯಲ್ಲಿ ರಾಜ್ಯಭಾರ ಮಾಡ್ತಿರ್ತಲ್ಲ ರಾಜರು, ಅವ್ರನ್ನೆಲ್ಲ ಗೆದ್ದು ಆ ರಾಜ್ಯವನ್ನೆಲ್ಲ ತನ್ನ ತೆಕ್ಕೆಗೆ ತೆಗೆದುಕೊಂಡು ಧರ್ಮದಿಂದ ಪಾಲನೆ ಮಾಡ್ತಾಯಿದ್ದ. ಅವನಿಗೆ ತನ್ನ ಸೈನ್ಯದ ಬಲದ ಬಗ್ಗೆ ಬಹಳ ಹೆಮ್ಮೆ ಇತ್ತು, ಶ್ರೇಷ್ಠ ಭಾವನೆ ಇತ್ತು. ಅದರಿಂದ ಅವನೊಮ್ಮೆ ಇಡೀ ಸಂಪತ್ತಿಗೆ ಅಭಿಮಾನಿಯಾದಂತಹ ಕುಬೇರನ ರಾಜ್ಯವನ್ನು ಗೆಲ್ಲಬೇಕು ಅಂತ ಹೇಳಿ, ಕುಬೇರನ ಸೋಲಿಸಬೇಕು ಅಂತ ಕುಬೇರನ ನಗರಕ್ಕೆ ದಾಳಿ ಮಾಡಲು ಹೋದ. ಆಗ ಕುಬೇರ ಇವನ ಅಪಾರ ಸೈನ್ಯವನ್ನು ನೋಡಿ ಕೂಡಲೇ ಕುಬೇರ ತನ್ನ ಯಕ್ಷರಾಕ್ಷಸ ಸೈನ್ಯವನ್ನು ಅವರ ಮುಂದೆ ಯುದ್ಧ ಮಾಡಲಿಕ್ಕೆ ಬಿಟ್ಟ. ಕುಬೇರನ ಯಕ್ಷರಾಕ್ಷಸ ಸೈನ್ಯ ಸುಲಭವಾಗಿ ಮುಚಕುಂದನ ಸೈನ್ಯವನ್ನು ಸೋಲಿಸೇ ಬಿಡ್ತು. ಆಗ ಮುಚಕುಂದ ತನ್ನ ಸೋಲಿಗೆ ತನ್ನ ಗುರುವಾದ ವಶಿಷ್ಠರೇ ಕಾರಣ ಅಂತ ತಿಳಿದ. ಯಾಕೆ ಅಂದರೆ ಒಬ್ಬ ರಾಜನಿಗೆ ತಪಸ್ವಿಗಳಾದ ಬ್ರಾಹ್ಮಣರ ಅನುಗ್ರಹ, ಅವರ ಅನುಗ್ರಹ ಬಲ, ಅವರ ತಪೋಬಲ ಆ ಸೈನ್ಯಕ್ಕೆ ಬಹಳ ಮುಖ್ಯ. ಯಾವತ್ತೂ ಆ ರಾಜಗುರುಗಳ ಒಂದು
ಮಾರ್ಗದರ್ಶನದಲ್ಲಿ ಹೋಗಬೇಕು ಯಾವುದೇ ರಾಜನಾದರೂ. ಇವನು ಹೋಗಲಿಲ್ಲ. ಇವನಿಗೆ ಸ್ವಇಚ್ಛೆಯಿಂದ ಇವನು ಯುದ್ಧಕ್ಕೆ ಹೊಟ್ಟೋದ. ವಸಿಷ್ಠರಲ್ಲಿ ಕೇಳಲಿಲ್ಲ ಹೋಗಬೇಕಾ ಬೇಡವಾ, ಹೋಗ್ಲಿಕ್ಕೆ ಮುಂಚೆ ಏನು ತಯಾರಿ ನಡೆಸಬೇಕು ಅನ್ನೋದೇನು ಕೇಳಿರಲಿಲ್ಲ ನಾನು ವಸಿಷ್ಠರನ್ನು. ಹೋದ, ಯುದ್ಧಕ್ಕೆ ಹೋಗ್ತೀನಿ ಅನ್ನೋ ಸೈನ್ಯದ ಬಗ್ಗೆ ನನಗೆ ನಂಬಿಕೆ ಇದೆ ಅಂತ ಹೋದ, ಸೋತು ಹೋಗಿಬಿಟ್ಟ. ಆಗ ವಸಿಷ್ಠ ಋಷಿಗಳನ್ನು ಬಂದು ಅವನು ಕೇಳಿದಾಗ ವಸಿಷ್ಠ ಋಷಿಗಳು ಇದನ್ನೆಲ್ಲ ತಿಳಿದು ತಾವು ತಪಸ್ಸನ್ನು ಆಚರಿಸಿ ಅವರ ತಪಸ್ಸಿನ ಶಕ್ತಿಯನ್ನು ಅವರಿಗೆ ತನ್ನ ಸೈನ್ಯಕ್ಕೆ ದಾರಿ ಎರೆದರು. ಆಗ ಮುಚಕುಂದನ ಸೈನ್ಯಕ್ಕೆ ಬ್ರಾಹ್ಮಣ ತಪಸ್ಸಿನ ಬಲವಿದ್ದಿದ್ದರಿಂದ ಮತ್ತೆ ಕುಬೇರ ಸೈನ್ಯವನ್ನು ಸುಲಭವಾಗಿ ಜಯಿಸಿಬಿಡ್ತು. ಇದರಿಂದ ಮುಚಕುಂದನು ಬಹಳ ಸಂತೋಷದಿಂದ ಬೀಗುತ್ತಾ ಇದ್ದ. ಇದನ್ನು ಕಂಡಂಥ ಕುಬೇರ ಹೇಳ್ತಾನೆ ಮುಚಕುಂದನಿಗೆ, ಹಿಂದೆ ನನ್ನೊಡನೆ ಯುದ್ಧ ಮಾಡಲು ಎಷ್ಟೋ ರಾಜರು ಬಂದಿದ್ದರು, ಎಷ್ಟೋ ರಾಜರು ಸೋತು ಹೋದರು. ಬ್ರಾಹ್ಮಣ ತಪಸ್ಸನ್ನು ಆಶ್ರಯಿಸಿ ಪುನಃ ಯಾವ ರಾಜರು ನನಗೆ ಯುದ್ಧ ಮಾಡೋಕ್ಕೆ ಬರಲಿಲ್ಲ. ನೀನು ಅದನ್ನು ಮಾಡದೆ, ಆದ್ದರಿಂದ ಇದು ಬ್ರಾಹ್ಮಣ ತಪಸ್ಸಿನ ಪ್ರಭಾವವೇ ಹೊರತು ನಿನ್ನ ಬಾಹುಬಲ ಅಲ್ಲ. ಹಾಗಾಗಿ ಯಾಕೆ ಬೀಗ್ತಾ ಇದೆಯಾ ಅಂತ ಕೇಳ್ದ. ಅದಕ್ಕೆ ಮುಚಕುಂದ ಉತ್ತರವನ್ನು ಕೊಡ್ತಾನೆ, ಬ್ರಾಹ್ಮಣ ಹಾಗೂ ಕ್ಷತ್ರಿಯರು ಇಬ್ಬರು ಭಗವಂತನ ಸೃಷ್ಟಿಯಲ್ಲೇ ಬಂದಂಥವರು. ರಾಷ್ಟ್ರ ರಕ್ಷಣೆಯಲ್ಲಿ ಇಬ್ಬರದ್ದು ಸಮಾನವಾದ ಪಾಲಿದೆ. ಹಾಗಾಗಿ ಬ್ರಾಹ್ಮಣರ ಬಲವನ್ನು ರಾಜನು ಪಡೆದಿದ್ದಲ್ಲಿ ಅದು ಎಂದೂ ತಪ್ಪಾಗಲಾರದು. ಕುಬೇರನಿಗೆ ಮುಚಕುಂದನ ಮಾತುಗಳನ್ನು, ಧರ್ಮಸಮ್ಮತವಾದ ಮಾತುಗಳನ್ನು ಕೇಳಿ ಸಂತೋಷವಾಗಿ ಅವನಿಗೆ ಅಖಂಡ ಭೂಮಂಡಲ ಆಧಿಪತ್ಯವನ್ನು ಕೊಡಲು ಮುಂದಾದ. ಆಗ ಮುಚಕುಂದನು ಅದನ್ನು ಬೇಡ ಅಂತ ನಿರಾಕರಿಸಿದ. ಬ್ರಾಹ್ಮಣರ ಅನುಗ್ರಹದಿಂದ ಪಡೆದು ನನ್ನ ಬಾಹುಬಲದಿಂದ ಪಡೆದದನ್ನು ಮಾತ್ರ ನಾನು ಅನುಭವಿಸ್ತೇನೆ, ಇದನ್ನಿಗೆ ಬೇಡ ಅಂತ ಹೇಳ್ದ. ನೋಡಿ, ಒಬ್ಬ ರಾಜನು ರಾಷ್ಟ್ರವನ್ನು ತನ್ನ ಸೈನ್ಯ ಬಲದ ಮೂಲಕ ರಕ್ಷಿಸ್ತಾನೆ. ಆದರೆ ಆ ರಾಜನಿಗೆ, ಆ ಸೈನ್ಯಕ್ಕೆ ಹಾಗೂ ಪ್ರಜೆಗಳಿಗೆ ಯಾವ ಆಪತ್ತು ಬರದಂತೆ ಇರಲು ಕಣ್ಣಿಗೆ ಕಾಣದ ಪುಣ್ಯದ ಅಗತ್ಯ ಇರ್ತದೆ. ನನ್ನಲ್ಲಿ ದೊಡ್ಡ ಸೈನ್ಯ ಇದೆ, ಬಲಿಷ್ಠ ಸೈನ್ಯ ಇದೆ ಅಂತ ಹೋಗೋದಲ್ಲ. ಆ ಬಲಿಷ್ಠ ಸೈನ್ಯಕ್ಕೆ, ರಾಜ್ಯಕ್ಕೆ, ಆ ಪ್ರಜೆಗಳಿಗೆ, ಆ ರಾಜನಿಗೆ ಪುಣ್ಯದ ಒಂದು ಇದು ಬೇಕು, ಅವಶ್ಯಕತೆ ಬೇಕು. ಆ ಪುಣ್ಯಬಲದ ಅವಶ್ಯಕತೆ ಬೇಕು. ಆ ಪುಣ್ಯಬಲ ಯಾರು ಕೊಡ್ತಾರೆ ಅಂತಂದರೆ ಆ ರಾಜ್ಯದಲ್ಲಿರುವಂತಹ ಬ್ರಾಹ್ಮಣರು ಕೊಡ್ತಾರೆ. ರಾಜ ಎಷ್ಟೇ ಬಲಿಷ್ಠನಾದರೂ, ಸೈನಿಕರು ಎಷ್ಟೇ ಪರಾಕ್ರಮಿಗಳಾದರೂ, ದೇಶದಲ್ಲಿ ಬರಗಾಲ ಉಂಟಾದರೆ, ಅತಿಯಾದ ಮಳೆಯಾದರೆ, ಅತಿವೃಷ್ಟಿ ಅನಾವೃಷ್ಟಿಯಾದರೆ, ಪ್ರಾಕೃತಿಕ ವಿಕೋಪಗಳು ಉಂಟಾದರೆ, ರೋಗ ರುಜಿನಗಳು ಇದೆಲ್ಲ ಬಂದರೆ, ಈ ಸಮಸ್ಯೆಗಳಾದರೆ ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಭಗವಂತನ ಕೃಪೆ ಎಲ್ಲರ ಮೇಲೆ ಸದಾ ಇರುವಂತೆ ನೋಡಿಕೊಳ್ಳೋದು ಬ್ರಾಹ್ಮಣರ ಕರ್ತವ್ಯ. ಇದು ಹಿಂದಿನಿಂದಲೂ ನಡ್ಕೊಂಡು ಬರ್ತಾ ಇದೆ. ಯಾವ ಸ್ಥಳದಲ್ಲಿ ಬ್ರಾಹ್ಮಣರು ಜಪ, ತಪ, ಪಾಠ, ಪ್ರವಚನಾದಿಗಳು ಮಾಡಿಕೊಂಡು ಸಂತೋಷದಿಂದ ಇರ್ತಾರೋ ಅಲ್ಲಿ ದೇವರ ಕೃಪೆ ಇರ್ತದೆ. ಧರ್ಮಶಾಸ್ತ್ರದಲ್ಲೇ ತಿಳಿಸಿರುವಂಥ ವಿಚಾರ. ಹಾಗಾಗಿ ಬ್ರಾಹ್ಮಣರು ತಾವು ತಪಸ್ವಿಗಳಾಗುವುದು ರಾಷ್ಟ್ರದ ಹಿತಕ್ಕಾಗಿಯೇ ಆಗತ್ತೆ. ಬ್ರಾಹ್ಮಣರೊಂದು ಪೂಜೆ ಮಾಡಲಿ, ಒಂದು ಜಪ ಮಾಡಲಿ, ಒಂದು ತಪ ಮಾಡಲಿ, ಯಾವುದು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಸಾಧನೆ, ವೈಯಕ್ತಿಕ ಸಾಧನೆಗಾಗಿ ಅಲ್ಲದೆ ಜಗತ್ತಿಗೆ ಮತ್ತು ಸಮಾಜದ ಒಳಿತಿಗಾಗಿಯೇ ಮಾಡುತ್ತಾರೆ. ನೋಡಿ, ಈ ಹಿಂದೆಯೂ ಕೂಡ ವ್ಯಾಸರಾಜ ಗುರು ಸಾರ್ವಭೌಮರು ಕೃಷ್ಣದೇವರಾಯನಿಗೆ ಅದು ಅಪಮೃತ್ಯು, ಒಂದು ಕುಹದೋಷ ಅಂತ, ಅದು ಅಪಮೃತ್ಯು, ಒಂದು ಹಾವು ಕಚ್ಚಿ ಸಾಯಬೇಕಾಗಿತ್ತು. ಕೃಷ್ಣದೇವನ ರುಮಾಲಿನಲ್ಲಿ ಒಂದು ಸಣ್ಣ ಕೃಷ್ಣ ಸರ್ಪ ಸೇರಿಕೊಂಡು ಅವನು ಕಚ್ಚಿ ಸಾಯಬೇಕಾಗಿತ್ತು. ಯಾಕೆಂದರೆ ಅವನು ಕುಹಯೋಗ ಅಂತಿತ್ತು. ಅಪಮೃತ್ಯುವಿಂದ ಅವನು ಸಾಯಬೇಕಾಗಿತ್ತು. ಅಪಮೃತ್ಯುವನ್ನು ಪರಿಹರಿಸಲಿಕ್ಕೆ ವ್ಯಾಸರಾಜ ಗುರು ಸಾರ್ವಭೌಮರು ಅವತ್ತು ಕೆಲವು ನಿಮಿಷಗಳ ಕಾಲ ಕೃಷ್ಣದೇವರಾಯನ ಸಿಂಹಾಸನದ ಕೆಳಗಿಳಿಸಿ ಅವ್ರ ಸಿಂಹಾಸನದ ಮೇಲೆ ಕೂತು ಆ ರಾಜಪೇಟವನ್ನು ಧರಿಸಿ ಒಂದು ಕೆಲವು ನಿಮಿಷಗಳ ಕಾಲ ದರ್ಬಾರ್ ನಡೆಸಿ ರಾಜ್ಯಭಾರವನ್ನು ಮಾಡಿದರು. ತದನಂತರ ಆ ಹಾವು ವ್ಯಾಸರಾಜರಿಗೆ ಕಚ್ಚಿತು. ವ್ಯಾಸರಾಜರಿಗೇನು ಆಗಲಿಲ್ಲ, ಹಾವು ಸತ್ತು ಹೋಯಿತು. ಕೃಷ್ಣದೇವರಾಯನಿಗೆ ಇದು ಕೋದೋಷವನ್ನು ಕಳೆದ ವ್ಯಾಸರಾಜರು ಎಲ್ಲ ಆದ ಮೇಲೆ, ದೋಷ ಪರಿಹಾರ ಆದ ಮೇಲೆ ಸಿಂಹಾಸನದ ಕೆಳಗಿಳಿದು ಕೃಷ್ಣದೇವರಾಯನ್ನೇ ಆಸೀನವನ್ನು, ಅವರ ಒಂದು ಆಸನವನ್ನು ಕೊಟ್ಟು ಅವನಿಗೆ ಮರುಪಟ್ಟಾಭಿಷೇಕವನ್ನು ಮಾಡಿದರು. ಎಲ್ಲಿ ಸ್ವಾರ್ಥ ಇದೆ? ಇಲ್ಲಿ ಮನಸ್ಸು ಮಾಡಿದರೆ ಸಕಲ ರಾಜ್ಯ, ಸಮಸ್ತ ಕೃಷ್ಣದೇವರ ರಾಜ್ಯವನ್ನು ವ್ಯಾಸರಾಜರೇ ತೆಗೆದುಕೊಂಡು ರಾಜ್ಯಭಾರ ಮಾಡುವುದಿತ್ತು. ಮಾಡಲಿಲ್ಲ. ಹಿಂದೆ ವಾದಿರಾಜರು, ವಿಜಯೇಂದ್ರರು, ರಾಘವೇಂದ್ರ ಗುರು ಸಾರ್ವಭೌಮರು, ಇನ್ನಿತರ ಮಹಾನುಭಾವರು ತಮ್ಮ ತಪಸ್ಸಿನ ಪ್ರಭಾವದಿಂದ ಪ್ರಜೆಗಳನ್ನು, ರಾಜರನ್ನು ರಕ್ಷಿಸಿದ ನಾವು ಕಥೆಯಲ್ಲಿ ನೋಡ್ತೇವೆ. ಯಾವ ಕಾಲದಲ್ಲಿ ಬ್ರಾಹ್ಮಣರು ದೇಶಕ್ಕೆ ಅನ್ಯಾಯ ಮಾಡಿದ್ದಾರೆ? ವಸಿಷ್ಠರು ಬ್ರಾಹ್ಮಣರು. ಕ್ಷತ್ರಿಯನಾದ ರಾಮನಿಗೆ ಪಟ್ಟವನ್ನು ಕಟ್ಟಿದ್ರು. ಅಷ್ಟೇ ಯಾಕೆ, ಚಾಣಕ್ಯರು ಕೇಳಿದ್ದೀರಿ. ಚಾಣಕ್ಯ ನೀತಿ ಎಂಬ ಪ್ರಸಿದ್ಧಿಯನ್ನು ನಿಮಗೆಲ್ಲ ಗೊತ್ತು. ಚಾಣಕ್ಯ ಅನ್ನೋ ಬ್ರಾಹ್ಮಣ
ಚಂದ್ರಗುಪ್ತ ಮೌರ್ಯ ಅಂದ ಕುಶವಹ ಅನ್ನೋ ಒಂದು ಕೆಳವರ್ಗದ ಸಮಾಜದ ಒಬ್ಬ ವ್ಯಕ್ತಿಯನ್ನು ಚಂದ್ರಗುಪ್ತ ಮೌರ್ಯನಿಗೆ ಪಟ್ಟವನ್ನು ಕಟ್ಟಿದ್ರು. ಯಾಕೆ ಅವರೇ ಕೂತು ರಾಜ್ಯಭಾರ ಮಾಡ್ಬೋದಿತ್ತಲ್ಲ. ಯಾವ ಕಾಲದಲ್ಲೂ ಯಾವ ಬ್ರಾಹ್ಮಣರು ಯಾರಿಗೂ ಅನ್ಯಾಯ ಮಾಡಿಲ್ಲ, ಸ್ವಾರ್ಥ ಚಿಂತನೆ ಮಾಡೇ ಇಲ್ಲ. ದ್ರೋಣಾಚಾರ್ಯರು ಬ್ರಾಹ್ಮಣರು, ಕ್ಷತ್ರಿಯರಾದ ಪಾಂಡವರಿಗೂ ಕೌರವರಿಗೂ ಇಬ್ಬರಿಗೂ ಸಮಾನವಾದ ಅಸ್ತ್ರವಿದ್ಯೆಯನ್ನು ಹೇಳಿಕೊಟ್ರು. ಎಲ್ಲೂ ಅವರು ತಾರತಮ್ಯವನ್ನು ತೋರಿಸಲಿಲ್ಲ. ಶಸ್ತ್ರವಿದ್ಯೆಯನ್ನು ಹೇಳಿಕೊಟ್ಟಂಥ ದ್ರೋಣಾಚಾರ್ಯ ಯಾಕೆ ರಾಜ್ಯಭಾರ ಮಾಡಬಾರ್ದಾಗಿತ್ತು? ಮಾಡ್ಬೋದಿತ್ತು, ಎಲ್ಲೂ ಮಾಡಲಿಲ್ಲ. ಹಾಗಾಗಿ ಬ್ರಾಹ್ಮಣರು ಎಲ್ಲೂ ಸ್ವಾರ್ಥಚಿಂತಕರಾಗಿಲ್ಲ, ಇವತ್ತಿಗೂ ಆಗಿಲ್ಲ. ಇವತ್ತಿಡೀ ಸಮಾಜ ಎಷ್ಟೋ ಜಾತಿಗಳು ಎಷ್ಟು ಪರ್ಸೆಂಟ್ ಇದೆಯೋ ಬ್ರಾಹ್ಮಣರ ಒಂದು ಪರ್ಸೆಂಟೇಜು ಪಾಪ್ಯುಲೇಷನ್ನು ಬಹಳ ಕಮ್ಮಿ ಇದೆ. ಆದರೂ ಯಾವ ಜಾತಿಗಳಿಗೆ ಇರುವಂಥ ಫೆಸಿಲಿಟಿ ಬ್ರಾಹ್ಮಣರಿಗೆ ಇಲ್ಲ. ಬ್ರಾಹ್ಮಣರಿಗೆ ರಿಸರ್ವೇಷನ್ ಇಲ್ಲ, ಬ್ರಾಹ್ಮಣರಿಗೆ ಸರ್ಕಾರದಿಂದ ಯಾವ ಒಂದು ಫೆಸಿಲಿಟಿಗಳಿಲ್ಲ, ಯಾವುದೋ ಒಂದು ತುಟಿ ಭತ್ಯೆ ಬರ್ತಾ ಇಲ್ಲ, ಯಾವ ಒಂದು ಭತ್ಯೆಗಳು ಯಾವ ಒಂದು ಯೋಜನೆಗಳು ಬ್ರಾಹ್ಮಣರಿಗೆ ಉಪಯೋಗ ಆಗ್ತಾ ಇಲ್ಲ. ಅದು ಬ್ರಾಹ್ಮಣರು ಯಾರ ಮೇಲೂ ಅವಲಂಬಿತವಾಗಿ ಬದುಕ್ತಾ ಇಲ್ಲ. ತಮ್ಮ ಸಶಕ್ತಿಯಿಂದ ಸಾಮರ್ಥ್ಯದಿಂದ ನಿರ್ವ್ಯಾಜ್ಯವಾಗಿ ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ದುಡಿದು ಬ್ರಾಹ್ಮಣರು ಇವತ್ತು ಬದುಕ್ತಾ ಇದ್ದಾರೆ. ಇವತ್ತು ಎಲ್ಲ ದೇವಸ್ಥಾನಗಳಲ್ಲಿ ಗುಡಿಗೋಪುರಗಳಲ್ಲಿ ಪೌರೋಹಿತ್ಯ ಮಾಡ್ತಾ ದೇವರ ಪೂಜೆಯನ್ನು ಮಾಡುವಂತಹ ಪುರೋಹಿತರು ಕೂಡ ಜಗತ್ತಿಗೊಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಒಂದು ಉದ್ದೇಶದಲ್ಲಿ ದೇವರಿಗೆ ಪೂಜೆ ಮಾಡ್ತಿದ್ದಾರೆ. ಹಾಗಾಗಿ ರಾಷ್ಟ್ರದ ಬಲಕ್ಕೆ ಹಾಗೂ ರಾಷ್ಟ್ರ ಕಟ್ಟುವಂಥ ಒಂದು ಮಹತ್ ಕಾರ್ಯಕ್ಕೆ ಬ್ರಾಹ್ಮಣರ ಒಂದು ಕೊಡುಗೆ ಏನು ಅಂತಂದರೆ, ಅನುಚಾನವಾಗಿ ಇತಿಹಾಸದಿಂದ ಹಿಡಿದುಕೊಂಡು ಸಾವಿರಾರು ವರ್ಷಗಳಿಂದ ಇಲ್ಲಿಯವರೆಗೂ ಬ್ರಾಹ್ಮಣರ ಕೊಡುಗೆ ಏನು ಅಂತಂದರೆ, ಅವರು ಮಾಡುವಂತಹ ತಪಸ್ಸು, ಅವರು ಮಾಡುವಂತಹ ಜಪತಪಾದಿಗಳು, ಜ್ಞಾನಸತ್ರಗಳು, ಅನ್ನದಾನಾದಿಗಳು ಇವೆಲ್ಲವೂ ಆ ಬ್ರಾಹ್ಮಣರ ಪುಣ್ಯ ವಿಶೇಷದಿಂದ ಈ ಜಗತ್ತನ್ನು ಕಾಯ್ತಾ ಇದೆ. ಹಾಗಾಗಿ ಇಲ್ಲಿ ಯಾವ ಜಾತಿ ತಾರತಮ್ಯವನ್ನು ನಾನು ಹೇಳ್ತಾ ಇಲ್ಲ. ಯಾವ ಜಾತಿ ನಿಂದನೆ ಮಾಡಬೇಡಿ. ಎಲ್ಲ ವರ್ಣದವರದು ರಾಷ್ಟ್ರವನ್ನು ಕಟ್ಟುವಂಥ ಕೆಲಸದಲ್ಲಿ, ರಾಷ್ಟ್ರವನ್ನು ಬಲಪಡಿಸುವಂಥ ಕೆಲಸದಲ್ಲಿ ಎಲ್ಲ ವರ್ಣದವರ ಸಮಾನ ಕೊಡುಗೆ ಇದೆ. ಅದರಲ್ಲಿ ಬ್ರಾಹ್ಮಣರದ್ದು ಸಮಾನ ಕೊಡುಗೆ ಇದೆ. ಹಾಗಾಗಿ ಈ ಸಮಾಜದ ವ್ಯವಸ್ಥೆಯಲ್ಲಿ ಬ್ರಾಹ್ಮಣರನ್ನು ಬಹಳ ತುಚ್ಛವಾಗಿ ನಿಂದನೆ ಮಾಡುವಂಥ ಕೆಲವು ಸಮಾಜಘಾತುಕ ಶಕ್ತಿಗಳು ಎದ್ದುಕೊಂಡಿವೆ. ಈ ವಿಡಿಯೋ ಮೂಲಕ ಇದನ್ನು ಆದಷ್ಟು ಶೇರ್ ಮಾಡಿ. ಬ್ರಾಹ್ಮಣರ ಒಂದು ವರ್ಚಸ್ಸೇನು, ಬ್ರಾಹ್ಮಣರ ತಪೋಬಲ ಏನು, ಬ್ರಹ್ಮತೇಜೋ ಬಲಂ ಅಂತ ಹೇಳ್ತಾರೆ. ಬ್ರಹ್ಮತೇಜಸ್ಸಿಗಿಂತ ದೊಡ್ಡ ಬಲ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಬ್ರಹ್ಮತೇಜಸ್ಸು ಯಾವಾಗ ಬರ್ತದೆ ಅಂತಂದರೆ, ಬ್ರಾಹ್ಮಣರಿಗೆ ತ್ರಿಕಾಲ ಸಂಧ್ಯಾವಂದನಾದಿಗಳು, ಜಪತಪಾದಿಗಳು, ಪಾರಾಯಣಗಳು, ವೇದಾಧ್ಯಯನದಿಂದ, ಶಾಸ್ತ್ರಾಧ್ಯಯನದಿಂದ ಬ್ರಾಹ್ಮಣರಿಗೆ ಬ್ರಹ್ಮತೇಜಸ್ಸು ಅನ್ನೋದು ಬಂದಿರುತ್ತೆ. ಆ ಬ್ರಹ್ಮತೇಜಸ್ಸು ಎಷ್ಟು ತೀಕ್ಷ್ಣವಾದದ್ದು ಅನ್ನೋದು ಅದು ಶಾಸ್ತ್ರದಲ್ಲಿ ತುಂಬ ಚೆನ್ನಾಗಿ ವರ್ಣಿತವಾಗಿದೆ. ಅದಕ್ಕೆ ಯಾವುದು ಸಮವಲ್ಲ. ಹಾಗಾಗಿ ಒಬ್ಬ ಬ್ರಾಹ್ಮಣ ತನ್ನ ಮನೆಯಲ್ಲಿ ಕೂತು ಒಂದು ಸಾಲಿಗ್ರಾಮ ಪೂಜೆಯನ್ನು ಮಾಡಿದರೆ, ಆ ಸಾಲಿಗ್ರಾಮದ ಪೂಜೆಯ ಒಂದು ಪಾಸಿಟಿವ್ ಎನರ್ಜಿ, ಆ ಒಂದು ವೈಬ್ರೇಷನ್ನು 2 ಯೋಜನೆ, ಅಂದರೆ 1 ಯೋಜನೆ ಅಂತಂದರೆ 2 ಕಿಲೋಮೀಟ್ರ್, 2 ಯೋಜನೆ ಅಂತಂದರೆ 4 ಕಿಲೋಮೀಟ್ರ್ ವಿಸ್ತೀರ್ಣದಿಂದ ಆ ಒಂದು ವೈಬ್ರೇಷನ್ನ ಪಾಸಿಟಿವ್ ಎನರ್ಜಿ ಆ 4 ಕಿಲೋಮೀಟ್ರ್ ಸುತ್ತು ಪ್ರದೇಶಗಳನ್ನು ಕಾಯ್ತದೆ ಅಂತ ಶಾಸ್ತ್ರದಲ್ಲಿ ಹೇಳ್ತದೆ. ಹಾಗಾಗಿ ಬ್ರಾಹ್ಮಣರನ್ನು ವೃಥ ನಿಂದೆ ಮಾಡಲಿಕ್ಕೆ ಹೋಗಬೇಡಿ, ಗುರುಶಾಪಕ್ಕೆ ಒಳಗಾಗಬೇಡಿ. ಇದನ್ನು ಹೆದರಿಸ್ತಾ ಇಲ್ಲ. ಅನುಚಾನವಾಗಿ ಬ್ರಾಹ್ಮಣರ ತಪಸ್ಸು, ಅವರ ಒಂದು ತಪಸ್ಸಿನ ಬಲ ಇಡೀ ಜಗತ್ತನ್ನು ಕಾಯ್ತಾ ಇದೆ. ಎಷ್ಟೋ ಅಗಸ್ತ್ಯರು, ಗೌತಮರು, ಭರದ್ವಾಜರು, ವಶಿಷ್ಠರು ದೇಶದುದ್ದಗಲಕ್ಕೂ ಇವತ್ತು ಸಂಚಾರ ಮಾಡಿ ಧರ್ಮ ಪ್ರಚಾರಗಳನ್ನು ಮಾಡಿ ತಪೋಬಲದಿಂದ ಎಷ್ಟೋ ಆಗಬೇಕಾದಂಥ ಅನಾಹುತಗಳನ್ನು ತಡೆದು ಇವತ್ತು ನಮ್ಮ ದೇಶವನ್ನು ಸದೃಢವಾಗಿ ನಿಲ್ಲಿಸಿ ರಕ್ಷಣೆ ಮಾಡಿದ್ದಾರೆ. ಹಾಗಾಗಿ ಅಂಥ ತಪೋಭೂಮಿಯಲ್ಲಿ, ಅಂಥ ಮಹನೀಯರು ಓಡಾಡಿದಂಥ ತಪೋಭೂಮಿಯಲ್ಲಿ ನಾವು ಇದ್ದೀವಿ. ಹಾಗಾಗಿ ಯಾವ ಜಾತಿನಿಂದನೂ ನಡಿಬಾರದು, ಬ್ರಾಹ್ಮಣರಿಂದ ನಡಿಬಾರದು ಅನ್ನೋ ಒಂದು ಮಾತಿನಿಂದ ಈ ಒಂದು ಇತಿಹಾಸ, ಈ ಒಂದು ಶಾಸ್ತ್ರದಲ್ಲಿ ಚರಿತ್ರೆಯನ್ನು ನಾವು ಮುಚಕುಂದನ ಚರಿತ್ರೆಯನ್ನು ನೋಡಿದಾಗ ನಮಗೆ ನೋಡಿ ವಶಿಷ್ಠರ ತಪೋಬಲದಿಂದ ಎಂತೆಂಥ ಕಾರ್ಯಗಳಾಯಿತು. ಹಾಗಾಗಿ ಇವತ್ತಿಗೂ ವಶಿಷ್ಠರು ನಮಗೆ ಕಣ್ಣು ಕಾಣದೇ ಇರ್ಬೋದು,
ಹಾಗಂತ ಎಷ್ಟೋ ಬ್ರಾಹ್ಮಣರಲ್ಲಿ ಇವತ್ತು ತಪೋಬಲಗಳಿದೆ. ಹಾಗಾಗಿ ಬ್ರಾಹ್ಮಣರ ರಾಷ್ಟ್ರದ ಬಲಕ್ಕಾಗಿ ಒಳಿತಿಗಾಗಿ ಏನೂ ಮಾಡಿಲ್ಲ ಅನ್ನೋದು ಸುಳ್ಳು, ಹಸಿ ಹಸಿ ಸುಳ್ಳು. ಬ್ರಾಹ್ಮಣರು ರಾಷ್ಟ್ರ ಕಟ್ಟಲಿಕ್ಕೆ ಅನುಚಾನವಾಗಿ ಅವರು ತಮ್ಮ ತಪಸ್ಸನ್ನು, ತಮ್ಮ ಜೀವನವನ್ನೇ ವ್ಯಯಿಸಿದ್ದಾರೆ. ಹಾಗಾಗಿ ಸಮಾಜದಲ್ಲಿ ಬ್ರಾಹ್ಮಣರಲ್ಲಿ ಒಂದು ಒಳ್ಳೆಯ ಗೌರವ ಆಧಾರಗಳನ್ನು ಜನರಿಗೆ ಎಲ್ಲರೂ ಇಟ್ಕೊಳ್ಬೇಕು, ಎಲ್ಲರಿಗೂ ಗೌರವ ಆಧಾರಗಳು ಬರಬೇಕು ಅಂತ ಹೇಳ್ತಾ ನಾನು ಉಪಾಸ್ಯ ಮೂರ್ತಿ ಲಕ್ಷ್ಮೀ ನರಸಿಂಹದೇವರಲ್ಲಿ ಕೇಳ್ಕೊಳ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.